ಕುಮಾರಸ್ವಾಮಿ ವಿರುದ್ಧ ಕೂಡ ಒಂದು ಗಂಭೀರ ಆರೋಪ ಇದೆ, ಅದು ರಾಜ್ಯಪಾಲರ ಮುಂದೆ ಇದೆ. ಆದ್ರೆ ಆ ವಿಚಾರ ಬಂದಾಗ ಕುಮಾರಸ್ವಾಮಿ ನಾನು ಸಹಿನೇ ಹಾಕಿಲ್ಲ, ನಾನು ಸಿಎಂ ನೋಡಿ, ಅವರು ಕೇಂದ್ರ ಸಚಿವರಾಗಿದ್ದಾರೆ, ಮಾಧ್ಯಮಗಳ ಮುಂದೆ ದಿನಕ್ಕೊಂದು ಸುಳ್ಳು ಹೇಳುವಂತ ಪ್ರವೃತ್ತಿಯನ್ನ ಇಟ್ಕೊಂಡಿರ್ತಕ್ಕಂಥವ್ರು. ಬೆಳಗ್ಗೆ ಒಂದು ಹೇಳ್ತಾರೆ, ಸಾಯಂಕಾಲ ಒಂದು ಹೇಳ್ತಾರೆ, ನಾಳೆ ಒಂದು ಹೇಳ್ತಾರೆ. ಯಾಕೆ ಅಂತ ಅಂದ್ರೆ ಜನರಿಗೆ ಮರುವು ಅಂತ ಹೇಳ್ತಕ್ಕಂಥದ್ದು ಇದೆ ಅನ್ನೋದನ್ನ ಬಿಟ್ಟು ಹೊಸ ವಿಚಾರಗಳನ್ನ ಹೊಸ ಹೊಸ ಶೈಲಿನಲ್ಲಿ ಹೇಳ್ತಕ್ಕಂಥ ಒಂದು ಪ್ರವೃತ್ತಿಯ ನಾಯಕರು, ಅವರ ಯಾವುದೇ ಬದ್ಧತೆ ಇಲ್ಲದಿರ್ತಕ್ಕಂಥ ಒಂದು ನಾಯಕರು. ಸೊ ಹಾಗಾಗಿ ಅವ್ರ ಮೇಲಿರೋ ಆರೋಪ, ಅವ್ರ ಮೇಲೆ ತನಿಖೆ ಆಗಿರ್ತಕ್ಕಂಥದ್ದು, ಅದನ್ನ ಅವರು ಇವತ್ತೇನಾಗಿದೆ ಅದಕ್ಕೆ ಅವರು ಮೊದಲು ರಾಜೀನಾಮೆಯನ್ನು ಕೊಡಬೇಕು. ಆಮೇಲೆ ಬೇರೆಯವ್ರನ್ನ ರಾಜೀನಾಮೆ ಕೇಳೋದು, ಬೇರೆಯವ್ರ ಬಗ್ಗೆ ನೈತಿಕತೆ ಬಗ್ಗೆ ಮಾತನಾಡೋದನ್ನ ಕಲ್ತ್ಕೋಬೇಕು. ತಪ್ಪಿತಸ್ಥರು ಆರೋಪಿ ನಂಬರ್ 2 ಅಂತ ಹೇಳಿ ಈಗ ಆಲ್ರೆಡಿ ನಾವೆಲ್ಲ ಮಾಧ್ಯಮಗಳಲ್ಲಿ ಬಂದಿರೋದನ್ನ ನಾವು ನೋಡಿದ್ದೇವೆ. ಸಂತೋಷ್ ಹೆಗ್ಡೆ ಅವರ ವರದಿ, ನ್ಯಾಯಮೂರ್ತಿಗಳೇನು ತೀರ್ಮಾನ ಲೋಕಾಯುಕ್ತ ರಿಪೋರ್ಟ್ ಅಲ್ಲಿ ಬಂದಿದೆ, ಅದೆಲ್ಲವೂ ಕೂಡ ಎಲ್ಲ ಪತ್ರಿಕೆಗಳಲ್ಲಿ, ಟಿವಿ ಮಾಧ್ಯಮಗಳಲ್ಲೆಲ್ಲ ಬಂದಿದೆ. ಸೋಷಿಯಲ್ ಮೀಡಿಯಾಲ್ಲೂ ಕೂಡ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಇದೆಲ್ಲ ಇದ್ರೂ ಕೂಡ ಅವರು ಅವರ ಮಂಡತನವನ್ನ, ಅವರು ಯಾರಿಗೂ ಏನು ನಮ್ಗೆ ನಡೀತದೆ, ನಾವೇನು ಹೇಳಿದ್ರು ಜನ ಕೇಳ್ತಾರೆ ಅಂತಕ್ಕಂಥದ್ದನ್ನ ಪ್ರವೃತ್ತಿಯನ್ನ ಬೆಳೆಸ್ಕೊಂಡಿದ್ದಾರೆ. ಸೊ ಬಹುಶಃ ಇದೊಂದು ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ಅವ್ರನ್ನ ನೋಡಿ ಎಲ್ಲರೂ ಕಲಿಬೇಕು, ಹೆಂಗೆ ತಿರುಗಿಸ್ಬೇಕು ಅಂತಕ್ಕಂಥದ್ದು, ಯಾವ ಕಾಲಕ್ಕೆ ಹೆಂಗೆ ತಿರ್ಸ್ಬೇಕು ಅನ್ನೋದನ್ನ ಅವ್ರನ್ನ ನೋಡಿ ಕಲಿಬೇಕಾಗಿದೆ.